ನಾವು ಕಂಬಳ ಬೇಡ ಅಂತ ಮುಂಚಿಂದಾನು ಹೇಳ್ತಾ ಇದೀವಿ. ಇವತ್ತು ಎಲ್ಲ ಬೇರೆ ಬೇರೆ ಸಂಘಟನೆಯವರೆಲ್ಲ ಸೇರಿ ಮೈಸೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ. ಏನು ಅಂದ್ರೆ ಇಲ್ಲಿ ಈ ಜಾಗ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕೆರೆ ಇತ್ತು. ಈ 27 ಎಕರೆ ಜಾಗನ ಕಂಬಳ ಏನು ವರ್ಷ ಪೂರ್ತಿ ಮಾಡೋದಿಲ್ಲ, ಒಂದೋ ಎರಡೋ ದಿನ ದಸರಾ ಟೈಮಲ್ಲಿ. ಅದಕ್ಕೋಸ್ಕರ ಈ ಇಡೀ ಜಾಗನ ಮುಚ್ಚಿ ಕೆಸರಿಗೆ ಗದ್ದೆ ಮಾಡಿ ಅದರದ್ದು ಅವಶ್ಯಕತೆ ಇಲ್ಲ. ಮತ್ತೆ ಸುಮಾರು ಇಲ್ಲಿ ನೋಡಿ ಎಷ್ಟೊಂದು ಮರಗಳೆಲ್ಲ ಇದೆ, ಇದನ್ನೆಲ್ಲ ಕಡ್ದು ಕೆಸರಿಗೆ ಗದ್ದೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಕಂಬಳ ಅದು ಕರಾವಳಿಯ ಒಂದು ಜನಪದ ಉತ್ಸವ, ಅದಕ್ಕೆ ಅದರದ್ದೇ ಆದ ಧಾರ್ಮಿಕ ಹಿನ್ನೆಲೆ ಇದೆ, ಅದು ಒಂದು ಆಚರಣೆ. ಅದು ಯಾಕೆ ನೀವು ಕಂಬಳನ ಮೈಸೂರಿಗೆ ತರ್ತೀರಿ ಅಂತ ಕೇಳಿದ್ದಕ್ಕೆ ಅಶೋಕ ರೈ ಅವರು ಹೇಳಿದಂತ ಉತ್ತರ ಏನು ಅಂತಂದ್ರೆ ತುಂಬಾ ಇಲ್ಲಾಜಿಕಲ್ ಇದು. ಇಲ್ಲಿಯ ಜನ ಯಾರು ಕುಟುಂಬ ಸಮೇತರಾಗಿ ಕಂಬಳ ನೋಡೋದಕ್ಕೆ ಕರಾವಳಿಗೆ ಬರೋದಕ್ಕಾಗಲ್ಲ, ಅದಕ್ಕೆ ನಾವು ಕಂಬಳನೇ ತಂದು ಇಲ್ಲಿ ತೋರಿಸ್ತಾ ಇದೀವಿ ಅಂತ. ಕುಟುಂಬ ಸಮೇತ ನಾವು ಕೊಪ್ಪಳ ಜಾತ್ರೆನೂ ನೋಡಕ್ಕಾಗಲ್ಲ, ಅಲ್ಲಿ ಯಾವ್ದು ದೊಡ್ಡ ದೊಡ್ಡ ಉತ್ಸವಗಳು ಏನೇನ್ ನಡೆಯುತ್ತೆ ಅದ್ ಯಾವ್ದನ್ನು ನೋಡಕ್ಕಾಗಲ್ಲ, ಎಲ್ಲಾನು ತಂದು ಮೈಸೂರಿಗೆ ತಗೊಂಡ್ಬರ್ತೀರ. ಹಂಗಿದ್ರೆ ಕರಾವಳಿಯವರು ಮಾದೇಶ್ವರನ ಬೆಟ್ಟದಲ್ಲಿ ಜಾತ್ರೆ ನೋಡಕ್ಕಾಗಲ್ಲ, ಮೈಸೂರು ಅಂಬಾರಿನೂ ನೋಡಕ್ಕಾಗಲ್ಲ ಕುಟುಂಬ ಸಮೇತ. ಇದನ್ನ ತಗೊಂಡಾಗ ಅಲ್ಲಿ ಇಡ್ತೀರಾ? ಆಯಾಯ ಜಾಗಕ್ಕೆ ಅದರದ್ದೇ ಆದ ಸಂಸ್ಕೃತಿ ಇರುತ್ತೆ, ಹಿನ್ನೆಲೆ ಇರುತ್ತೆ, ಸಂಪ್ರದಾಯ ಇರುತ್ತೆ, ಪರಂಪರೆ ಇರುತ್ತೆ. ಅದಕ್ಕೆ ಅದದು ಅಲ್ಲಲ್ಲೇ ಇದ್ರೆ ಆ ಜಾಗಕ್ಕೂ ಮೆರುಗು, ಆ ಕಲ್ಚರ್ಗೂ ಮೆರುಗು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹಿಂಗ್ ಮಿಕ್ಸ್ ಮಾಡುವುದು ಇದೆಯಲ್ಲ, ಇದೊಂಥರ ಸಾಂಸ್ಕೃತಿಕ ಕಲಬೆರಕೆ, ಕಲ್ಚರಲ್ ಅಡಲ್ಟ್ರೇಷನ್. ಈ ಕಲಬೆರಕೆ ಮಾಡಬಾರ್ದು. ಮತ್ತು ಬರಗಾಲ ಬಂದಿದೆ ರೀ, ಪಾಪ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಕ್ಕೆ ನೀರಿಲ್ಲ, ಮೇವಿಲ್ಲ. ಇನ್ಫ್ಯಾಕ್ಟ್ ಮುಂಚೆ ಎಲ್ಲ ಬರಗಾಲ ಬಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ನಾವೆಲ್ಲ ಚಿಕ್ಕವರಾಗಿದ್ದಾಗ ಬರಗಾಲ ಇರೋದ್ರಿಂದ ಸರಳ ದಸರಾ ಅಂತ ಹೇಳ್ತಾ ಇದ್ರು. ಈಗ ಸರಳ ದಸರಾ ಅಂತೂ ಮಾಡಲ್ಲ ನಾವು, ನಮ್ಮ ಕಾಲದಲ್ಲಿ ಅದ್ದೂರಿಯಾಗೆ ನಡಿಬೇಕು ಅಂತ ನೀವು ಹೇಳಿದಿರಿ, ಅದ್ದೂರಿಯಾಗೆ ಮಾಡ್ತಿದ್ದೀರಿ, ಮಾಡಿ. ಆದ್ರೆ ಇರೋ ಅದ್ದೂರಿ ಜೊತೆಲಿ ಇಲ್ಲದಿದೊಂದೇ ಹೊಸ 8 ಕೋಟಿ ಪ್ರಾಜೆಕ್ಟ್, ಇದು ಅವಶ್ಯಕತೆ ಇಲ್ಲ. ಇದು ಈಗ ನಾವು ಈ ಕರಾವಳಿ ಕಂಬಳ ನಮ್ ಕಲ್ಚರು ಇಲ್ಲಿ ಪ್ರದರ್ಶನ ಮಾಡಿ ಅಂದ್ರೆ ಇಲ್ಲಿದು ತಗೊಂಡಾಗ ಅಲ್ಲಿಡಿ ಅಂತ ಇವ್ರು ಯಾರಾದ್ರೂ ಕೇಳ್ತಾರೆ. ಇದು ಏನು ಅಂದ್ರೆ ಒಬ್ರಿಗೊಬ್ರಿಗೆ ಒಂಥರ ಅಲ್ಲಿ. ಮತ್ತೆ ಮುಖ್ಯವಾಗಿ ಏನು ಗೊತ್ತಾ, ಕರಾವಳಿ ಜನರಿಗೂ ಇಷ್ಟ ಇಲ್ಲ ಇದು, ಅವ್ರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ನಮಗ್ ಬೇಡ, ನಮ್ ಕಂಬಳ ನಮ್ಮೂರಲ್ಲೇ ಇರ್ಲಿ, ಇಲ್ಲಿಂದ ತಗೊಂಡೋಗೋದ್ ಬೇಡ ಅಂತಾನು ಹೇಳ್ತಾ ಇದ್ದಾರೆ. 300 ಕಿಲೋಮೀಟರ್ ಪಾಪ ಕೋಣಗಳನ್ನ ಪ್ರಯಾಣ ಮಾಡಿಸ್ಕೊಂಡು ಬಂದು ಇಲ್ಲಿ ಈ ಜಾಗನೆಲ್ಲ ಹಾಳು ಮಾಡಿ ಕಂಬಳ ಮಾಡೋದು ಏನಾದ್ರೂ ಅವಶ್ಯಕತೆ ಇದೆಯಾ? ಇನ್ನೊಬ್ರು ಕೇಳ್ತಾರೆ, ಇನ್ನೊಂದು ಜಿಲ್ಲೆಯವರು ಕೇಳ್ತಾರೆ, ಕರಾವಳಿಯವ್ರಿಗೆ ಯಾಕೆ ಮೈಸೂರು ದಸರಾದಲ್ಲಿ 8 ಕೋಟಿ ದುಡ್ಡು ಕೊಟ್ಟು ಅವ್ರ ಕಂಬಳ ಪ್ರದರ್ಶನಕ್ಕೆ ಇಷ್ಟು ದೊಡ್ಡ ಜಾಗ ಮತ್ತು ಹಣ ಕೊಡೋದಾದ್ರೆ ನಾವೇನ್ ಮಾಡಿದ್ವಿ ಅಂತ ಗುಲ್ಬರ್ಗದವ್ರಿಗೇನೋ ಇರುತ್ತೆ, ಬಿಜಾಪುರದವ್ರಿಗೇನೋ ಇರುತ್ತೆ, ದಾವಣಗೆರೆಯವ್ರಿಗೇನೋ ಇರುತ್ತೆ. ಒಂದೊಂದು ಜಿಲ್ಲೆಗೆ ಒಂದೊಂದು ಕಲ್ಚರ್ ಇದೆ, ಒಂದೊಂದು ಭಾಗಕ್ಕೆ ಒಂದೊಂದಿದೆ. ಎಲ್ಲರೂ ಹೀಗೆ ಕೇಳ್ತಾ ಹೋದ್ರೆ ನಾವೊಂದು ಕೆಲಸ ಮಾಡೋಣ, ಎಲ್ಲ ಏರಿಯಾನು ಹಂಚ್ಕೊಟ್ಬೋಣ. ಮೈಸೂರಲ್ಲಿ ಸರಸ್ವತಿಪುರಂ ಉತ್ತರ ಕರ್ನಾಟಕದವ್ರಿಗೆ, ಆಮೇಲೆ ಇನ್ನೊಂದು ಕರ್ನಾಟಕದವ್ರಿಗೆ, ಕರಾವಳಿಯವ್ರಿಗೆ ಈ ಜಾಗ ಎಲ್ಲ ಕೊಟ್ಬೋಣ. ಆಮೇಲೆ ಇನ್ನೊಂದು 10-15 ವರ್ಷ ಬಿಟ್ಟು ಯಾರಾದ್ರೂ ಮೈಸೂರು ದಸರಾಗೆ ಬಂದ್ರೆ ಈ ತರ ಎಲ್ಲ ಆಗ್ಬಿಟ್ಟು ಎಲ್ಲಿ ಮೈಸೂರು ದಸರಾ ಯಾವ ಏರಿಯಾದಲ್ಲಿ ನಡೆಯುತ್ತೆ, ಅರಮನೆ ಎಲ್ಲಿದೆ ಅಂತ ಹುಡುಕ್ಬೇಕಾಗತ್ತೆ. ಸೊ ಒಂದು ಲಾಜಿಕ್ ಇಲ್ಲ ಇದರಲ್ಲಿ. ಈ ಬರಗಾಲದಲ್ಲಿ ಇದರ ಅವಶ್ಯಕತೆ ಇಲ್ಲ. ಮತ್ತು ಸಂಸ್ಕೃತಿಗಳನ್ನ ಅಲ್ಲಿಂದ ಇಲ್ಲಿಗೆ, ಅಲ್ಲಿಗೆ ತಂದು ಬೆರೆಸುವ ಅವಶ್ಯಕತೆ ಇಲ್ಲ. ನಾವು ಮೈಸೂರಿಗರು ಈ ರಾಜಕಾರಣಿಗಳಿಗಂತೂ ಏನೂ ಹೇಳೋದಕ್ಕಾಗೋದಿಲ್ಲ. ನಮ್ಮ ರಿಕ್ವೆಸ್ಟ್, ಈ ಕೋಣಗಳ ಓನರ್ಗಳು ಯಾರಿದಾರಲ್ಲ, ದಯವಿಟ್ಟು ನಿಮ್ಮ ಕೋಣಗಳನ್ನ ನೀವು ಜೋಪಾನ ಮಾಡ್ಕೊಳ್ಳಿ. ನೋಡಿ ವಾತಾವರಣ ಹೇಗಿದೆ, ಇಲ್ಲಿ ಬಂದು ಕೋಣಗಳ ಆರೋಗ್ಯ ಕೆಟ್ರೆ ಅದರ ಶಾಪ ನಮಗೂ ಇದೆ, ನಿಮಗೂ ಇದೆ. ಇದನ್ನ ಯಾವ ಕೊರಗಜ್ಜನೂ ಕ್ಷಮಿಸುವುದಿಲ್ಲ, ಯಾವ ಚಾಮುಂಡೇಶ್ವರಿಯೂ ಕ್ಷಮಿಸುವುದಿಲ್ಲ. ಕಂಬಳವನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು ಅಂತಿದ್ರೆ ಆ ಕಲ್ಚರ್ನ, ಈ ಕ್ಯಾಮ್ರಾದವರೆಲ್ಲ ನಿಮ್ಮೂರಿಗೆ ಬರಲ್ಲ ಅಂತಾರ? ಮೈಸೂರು ದಸರಾಗ್ ಬರೋ ಕ್ಯಾಮ್ರಾ ಲೋಗೋಗಳು ನಿಮ್ಮೂರಿಗೆ ಬರಲ್ವಾ? ಅಲ್ಲೇ ತೋರಿಸಿ ವಿಶ್ವಕ್ಕೆಲ್ಲ, ಇಲ್ಲಿ ತಂದು ಯಾಕೆ ತೋರಿಸ್ತೀರಿ ಅಲ್ವಾ? ದಯವಿಟ್ಟು ಬೇಡ. ನಾವು ಗೌರವಯುತವಾಗಿ ಶ್ರದ್ಧೆಯಿಂದ ನಿಮ್ಮ ಕಂಬಳವನ್ನು ನಿಮ್ಮ ಊರಿಗೆ ಬಂದು ನೋಡ್ತೀವಿ, ನೀವು ತೋರಿಸಿದ್ರೆ ಕ್ಯಾಮ್ರಾ ಮೂಲಕ ಟಿವಿಲಿ ನೋಡ್ತೀವಿ. ನಮ್ಮ ಉತ್ಸವವನ್ನು ನೀವು ಬಂದು ನೋಡಿ, ಅಥವಾ ಕ್ಯಾಮ್ರಾ ಮೂಲಕ ನಿಮ್ಮ ಮನೇಲೇ ನೋಡಿ. ಅಲ್ಲಿಂದ ಎತ್ಕೊಂಡು ಬಂದು ಇಲ್ಲಿಗೆ ಏನು ಕಂಬಳವನ್ನು ತೋರಿಸ್ಬೇಡಿ. ಆಗ ನಾವು ಅಂಬಾರಿ ತಗೊಂಡು ನಿಮ್ಮೂರಿಗೆ ಬರ್ಬೇಕಾಗತ್ತೆ, ನಾವು ನಿಮಗ್ ತೋರಿಸ್ತೀವಿ ಅಂತ. ತಪ್ಪಾಗುತ್ತೆ, ಇದೆಲ್ಲ ಬೇಡ. ನನ್ನ ಹೆಸರು ಕುಸುಮ ಹಳ್ಳಿ ಅಂತ.